ನಮಸ್ಕಾರ ಸ್ನೇಹಿತರೆ. ಹಾಯ್ ಗೆಳೆಯರಿ, ನಾವೀಗ ಲಿಂಗಸೂರು ಪಟ್ಟಣದ ಕರಡ್ಕಲ್ ಗ್ರಾಮದ ಅತ್ತಿ ಸಸಿ ಗುಡ್ಡದ ಹತ್ರ ಇದ್ದೀವಿ. ಒಳಗಡೆ ಡಿಗ್ರಿ ಕಾಲೇಜ್ ಬರುತ್ತೆ. ಡಿಗ್ರಿ ಕಾಲೇಜಿಂದ ಬಲಗಡೆ ಬಂದು 1 2 3 ಫ್ರೇಮ್ ಅಲ್ಲಿ ಕಾಣ್ತಾನ. ನನ್ಕಿನ್ನ ಜಾಸ್ತಿ ನಮ್ಮ ಅಭಿನಯ ನೋಡ್ತೀರಾ. ಈ ಗುಡ್ಡ, ಈ ಬೆಟ್ಟ ಅಷ್ಟೊಂದು ಆಗಸ್ಟ್ 15 ಅಂದ್ರೆ ಆಗಸ್ಟ್ 15 ಒಂದೇ ಹೆಬ್ಬಂಡೆಯಿಂದ ರಚಿತವಾಗಿರ್ತಕ್ಕಂಥ ಸೂರ್ಯನ ಕಿರಣಗಳು ಈ ಬೆಟ್ಟದ ಮೇಲೆ ಬಿದ್ದರೆ ಹಿಂದಿನ ಕಾಲದಾಗ ಚಾರ್ಲಿ ಅಂದ್ರೆ ಇಲ್ಲಿನ ಜನಪದ ಕಥೆಯಲ್ಲಿ ಯಾವತ್ತಾಗಿ ಶಿವನ ಹತ್ರ ಬೇಡ್ಕೊಂತಾಳೆ. ತಂದಾಕಿರ್ತಕ್ಕಂಥ ಇಷ್ಟು ಹಾಕಿರ್ಬೋದು. ಜಿಂಚಕ್ ಅದು ನೋಡಲಿಕ್ಕೆ ಎಷ್ಟು ಸೊಗಸಾಗಿದೆ ಅಂದ್ರೆ ತುಂಬಾ ಒಂದೇ ಪಿಕ್ನಿಕ್ ಅಂತೂ ಸಖತ್ತಾಗಿರ್ತಕ್ಕಂಥ ಸ್ಥಳ. ಗಲಿ ದೇವರು. ಹಲೋ, ಹಾಯ್ ಗೆಳೆಯರಿ, ಆತ್ಮೀಯ ಗೆಳತಿಯರಿ ಇಷ್ಟು ಹೇಳಿ ನನ್ನ ಯಾರು ಮಾತು ಜೈನ್ ನಮಸ್ಕಾರ. ಹಾಯ್ ಗೆಳೆಯರಿ, ಇಂದು ನಾವು ಲಿಂಗಸೂರು ಪಟ್ಟಣದ ಪಕ್ಕದಲ್ಲಿರ್ತಕ್ಕಂಥ ಕೆರೆಯ ಪಕ್ಕದಲ್ಲಿರ್ತಕ್ಕಂಥ ಅತ್ತಿ ಸಸಿ ಗುಡ್ಡ ಅಂತೇಳಿ, ಇದು ಒಂದೇ ಕಲ್ಲಿನಲ್ಲಿ ನಿರ್ಮಾಣ ಆಗೈತೆ. ಈ ಗುಡ್ಡ ನೋಡೋಕೆ ಇವತ್ತು ಎಲ್ಲ ನಮ್ಮ ಸ್ನೇಹಿತರು ಬಳಗರವರು ಎಲ್ಲರೂ ಕೂಡಿ ಬಂದಿದ್ದೇವೆ. ಬರಬೇಕಾದ್ರೆ ಈ ದಾರಿ ಹೆಂಗಪ್ಪ ಅಂದರೆ, ಈ ಲಿಂಗಸೂರು ಪಟ್ಟಣದಲ್ಲಿ ಬಂದು ಬಲಗಡೆ ಡಿಗ್ರಿ ಕಾಲೇಜ್ ಬರುತ್ತೆ. ಡಿಗ್ರಿ ಕಾಲೇಜಿಂದ ಬಲಗಡೆ ಬಂದು ಬಲಗಡೆಯಿಂದ ಬಂದು ಮುಂದೆ ಒಂದು ಸಣ್ಣ ಬೆಟ್ಟ ಬರುತ್ತೆ. ಆ ಬೆಟ್ಟದ ಪಕ್ಕದಲ್ಲಿ ಲೆಫ್ಟ್ ಸೈಡಿಗೆ ಬಂದು ಸೀದಾ ಈ ಬೆಟ್ಟಕ್ಕೆ ಬರ್ತೀವಿ. ಮುಂದೆ ಹೋಗೋಣ ಬರ್ರಿ. ಬೆಟ್ಟದ ಪ್ರತಿ ಸಾರಿ ಕ್ಯಾಮ್ರಾನ ಹಿಡ್ಕೊಂಡು ಕ್ಯಾಮ್ರಾದ ಹಿಂದೆ ವರ್ಕ್ ಮಾಡಿರ್ತಕ್ಕಂಥ ನಮ್ಮ ಅಭಿ ಇವತ್ತು ಈಗ ವಿಡಿಯೋ ಯಾರು ಮಾಡ್ತಿದ್ದಾರೆ ಅನ್ಕೊಂಡ್ರ, ಇವನು ಓಜಿ ಗೊತ್ತಾಯ್ತಾ. ಈ ಅತ್ತಿ ಸಸಿಯ ಗುಡ್ಡ ಎಷ್ಟು ನೋಡಲಿಕ್ಕೆ ಎಷ್ಟು ವಿಶೇಷವಾಗಿದೆ ಅಂದರೆ, ಈ ಪೂರ್ತಿ ಗುಡ್ಡ ಪೂರ ಕಲ್ಲಿನಿಂದ ಕೂಡಿದೆ. ಒಂದೇ ಸಿಂಗಲ್ ರಾಕ್ ಇದು. ಅದಕ್ಕೋಸ್ಕರ ಈ ವಿಶೇಷತೆನ ನಿಮಗೆ ತೋರಿಸ್ಬೇಕಂತಾನೆ ನಾ ಈ ಬೆಟ್ಟಕ್ಕೆ ಬಂದಿರೋದು. ಇವತ್ತಿನ ದಿನ ಆಗಸ್ಟ್ 15 ಅಂದ್ರೆ ಆಗಸ್ಟ್ 15 ಕೆಮ್ಮ ಬರ್ತಾನೆ ಮುಂದೆ ಕೇಳಪ್ಪ ಅಂತ. ನಮ್ಮ ಪ್ರತಿ ಪ್ರವಾಸದಲ್ಲೂ ಅತ್ಯಂತ ಜೆನ್ಯೂನ್ ಆಗಿ ಹ್ಯಾಂಡ್ಸಮ್ ಗಾಯ್ ಯಾರಪ್ಪ ಅಂದರೆ ನಮ್ಮ ಮನೆ. ಯಾವಾಗಲೂ ವಿಡಿಯೋನ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾನೆ ಇರ್ತಾನೆ. ಅದನ್ನ ಕೇದಾರ್ನಾಥ್ ಟ್ರೆಕ್ಕಿಂಗ್ ಮಾಡುವಾಗ ನಿಮ್ಗೆ ತೋರ್ಸೋದು ಮಿಸ್ ಆಯಿತು, ಯಾಕಂದರೆ ಅಲ್ಲಿ ಪರಿಸ್ಥಿತಿ ಬೇರೆ ಇತ್ತು. ಬಟ್ ಇವತ್ತು ನಮ್ಮ ಮೋನಿಯನ್ ಬಗ್ಗೆ ಎಲ್ಲ ಹೇಳ್ತೀನಿ. ಮೋನೆ ಇವನೇ ಏನು ಬೇಡ, ನೀವು ನೋಡಿ ನಮ್ಮ ಮೋನೇಶನ್ನ ಲೈಕ್ ಮಾಡ್ರಿ. ನಮ್ಮ ಟೀಮಲ್ಲಿ ಮೋಸ್ಟ್ ಲವರ್ ಬಾಯ್ ನಮ್ಮ ಮೋಣಿ. ಅದ್ರ ಬಗ್ಗೆ ಹೇಳೋದು ಭಾಳ ಐತೆ. ಈ ಕಲ್ಲು ನೋಡಲು ಕೆಂಪಾಗಿ ಕಾಣುತ್ತಾ, ದೂರದಿಂದ ತುಂಬ ಸೊಗಸಾಗಿ ಕಾಣುತ್ತಾ. ಸೂರ್ಯನ ಕಿರಣಗಳು ಈ ಬೆಟ್ಟದ ಮೇಲೆ ಬಿದ್ದರೆ ತುಂಬ ಅತ್ಯಂತ ಅದ್ಭುತವಾಗಿ ಕಾಣುತ್ತೆ. ಸ್ಥಳೀಯ ಕಥೆಯ ಪ್ರಕಾರ ಈ ಬೆಟ್ಟ ಎಂಡೆಯಿಂದ ನಿರ್ಮಾಣವಾಗಿದೆ. ಅದು ಹೇಗೆ, ಯಾಕೆ ನಿರ್ಮಾಣ ಆಯಿತು, ಈ ಬೆಟ್ಟ ಎಂಡೆಯಿಂದ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಏನು, ಹೋಗ್ತಾ ಮಾತಾಡ್ಕೊಂತ ಹೇಳ್ತೀನಿ. ಲಿಂಗಸೂರಿನ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಜನತೆಗೆ ಈ ಬೆಟ್ಟ ಒನ್ ಡೇ ಟ್ರಿಪ್ಪಿಗೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಳ. ಮೇಲೆ ಹೋಗ್ತಾ ಈ ಬೆಟ್ಟದ ತುದಿಗೆ 2 ಗುಡಿಗಳನ್ನು, ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ. ಆ ದೇವಸ್ಥಾನ ಯಾರ್ದಪ್ಪ ಅಂದರೆ ಅತ್ತಿ ಸಸಿಯ ದೇವಸ್ಥಾನ ಅಂತ ಹೇಳ್ತಾರೆ. ₹1 ಕಡೆಪಟ್ಟಿಕರ ಬೆಲೆ ಐತ. ಚಿಕ್ಕ ವಯಸ್ಸಿನಿಂದಲೂ ನಾನು ನಮ್ಮ ತಾಯಿಯವರ ಊರಾದಂಥ ಹುಣಸಾರಕ್ಕೆ ಹೋಗಬೇಕಾದ್ರೆ ಈ ಬೆಟ್ಟನ ನೋಡಿ ಹೋಗ್ತಿದ್ದೆ. ಪ್ರತಿ ಸಲನೂ ಈ ಬೆಟ್ಟದ ಹತ್ರ ಈ ಬೆಟ್ಟನ ನೋಡಬೇಕಾದ್ರೆ ಒಂಥರ ಕುತೂಹಲ. ಏನು ಈ ಬೆಟ್ಟ ಈ ಥರ ಇದೆ, ಏನಿದ್ರ ವಿಶೇಷ, ಯಾಕೆ ಈ ಬೆಟ್ಟ ಈ ಥರ ಐತೆ ಅಂತ ಪ್ರತಿ ಸಲನೂ ಹಿಂಗೆ ಹೋಗಬೇಕಾದ್ರೆ ಈ ಬೆಟ್ಟನ ನೋಡ್ಕೊಂಡೇ ಹೋಗ್ತಿದ್ದೆ. ಆದರೆ ಕೊನೆಗೂ ಈ ಬೆಟ್ಟನ ಏರಿ
ಇದನ್ನು ಈ ಬೆಟ್ಟದ ಬಗ್ಗೆ ನಿಮ್ಗೆ ಹೇಳುವಂಥ ಸದಾವಕಾಶ ಅನಿಸಿಕ್ತು. ಹಿಂದಕ್ಕಿನ ಕಾಲದಾಗ ನಮ್ಮ ದೊಡ್ಡವ ಮತ್ತು ಹಿರಿಯರು ಏನು ಹೇಳ್ತಿದ್ರು ಅಂದರೆ ಈ ಗುಡ್ಡಕ್ಕೆ ಬರೀ ಹೆಂಗಾಗೈತಪ್ಪ ಇದು ಗುಡ್ಡ ಅಂತಂದ್ರೆ ಅತ್ತಿ ಮತ್ತು ಸಸಿ ಇಬ್ಬರು ಕೂಡಿ ಊರು ದನ ಕಾದು ಈ ಎಂಡಿಯನ್ನು ಇಲ್ಲಿ ಶೇಖರಣೆ ಮಾಡಿ ಲಾಸ್ಟ್ ಅದು ಅವರು ಅತ್ತಿ ಸಸಿಗೆ ಏನೋ ಪ್ರಾಬ್ಲಮ್ ಮನೆ. ಪ್ರವಾಸಿಗರಲ್ಲಿ ಒಂದು ಮನವಿ, ನೀವು ಪ್ರವಾಸಿಗರು ಮೋಜು ಮಸ್ತಿ ಮಾಡಲಿಕ್ಕೆ ಬಂದವರು, ನನಗೆ ಗೊತ್ತಿಲ್ಲ, ಈ ಥರ ಒಳಗಡೆ ಗಲೀಜನ್ನ ತಂದು ಹಾಕಬೇಡ್ರಿ. ಇಂಥ ಸ್ಥಳಗಳನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಮೊದಲೇ ನಮ್ಮ ಕಡೆ ಪ್ರವಾಸಿ ತಾಣಗಳು ತುಂಬ ಕಮ್ಮಿ ರಾಯಚೂರಲ್ಲಿ. ಸೊ ಹಾಗಾಗಿ ಈ ಥರದ ನೀವೇನನ್ನ ತಂದಿರ್ತೀರ ಆ ವಸ್ತುಗಳನ್ನು ತಗೊಂಡ್ಕೇಸಿ ಹೋಗ್ಬಿಡ್ರಿ. ಇಲ್ಲಿ ಹಾಕ್ಬಿಟ್ಟು ಗಲೀಜು ಮಾಡೋಕ್ಕೆಲ್ಲ ಹೋಗಬೇಡಿ. ಬೆಟ್ಟದ ತುದಿಗೆ ಹತ್ತಿಯ ಗುಡಿಯನ್ನು ಕಟ್ಸ್ಯಾರ. ಆ ಗುಡಿ ಇಲ್ಲಿದೆ, ಇದು ಹತ್ತಿಯ ಗುಡಿ. ಈಗ ಕತೆಗೆ ಬರೋಣ. ಅಂದರೆ ಒಂದಾನೊಂದು ಕಾಲದಲ್ಲಿ ಹತ್ತಿ ಸೊಸಿಗೆ ಹೇಳ್ತಾಳೆ ಹೆಂಡಿಯನ್ನು ತಂದಾಕ್ಲಿಕ್ಕೆ. ತಂದಾಕಿ ಹೆಂಡಿಯನ್ನು ಇಲ್ಲಿ ಸ್ಟಾಕ್ ಮಾಡ್ತಿರ್ತಾಳೆ, ಕೂಡಾಕ್ತಿರ್ಬೇಕಾದ್ರೆ ಒಂದು ದಿನ ಶಿವರಾತ್ರಿಯ ದಿವಸ ಹತ್ತಿ ಹೇಳಿದಂಥ ಕೆಲಸನ ಸೊಸಿಯು ಮಾಡ್ತಾಳೆ. ಆದರೆ ದಿನ ಮಾಡಿರ್ತಕ್ಕಂಥ ಕೆಲಸದಕ್ಕಿಂತ ಅವತ್ತು ಶಿವರಾತ್ರಿ ಅಲ್ವಾ, ಪೂಜೆ ಗೀಜೆ ಮುಗಿಸ್ಕೊಂಡು ಮನೇಲಿ ಸ್ವೀಟೆಲ್ಲ ಮಾಡಿಬಿಟ್ಟು ಆ ಕೆಲಸದ ನಡುವೆ ಈ ಕೆಲಸ ಮಾಡೋದು ಲೇಟಾಗಿ ಈ ಕೆಲಸ ಎಂಡಿ ತಂದಾಕುವ ಕೆಲಸ ಸ್ವಲ್ಪ ಕಮ್ಮಿ ಆಯ್ತು ಅನಿಸುತ್ತೆ. ಆಗ ಅತ್ತಿ ಬೈತಾಳ ಸೊಸಿಗೆ, ಏನು ನೀನು ಇಷ್ಟೇ ಎಂಡಿ ತಂದಾಕಿ, ದಿನ ತಂದಷ್ಟು ತಂದಾಕಿಲ್ಲಲ್ಲ. ಸೊಸೆಗೆ ಬೇದಾಗ ಸೊಸೆಯು ಮನನೊಂದು ಶಿವಪ್ಪನ ಹತ್ರ ಬೇಡ್ಕೊಂತಾಳೆ. ಶಿವರಾತ್ರಿ ಆದ ಕಾರಣ ಸೊಸೆ ಹೋಗಿ ಶಿವನ ಹತ್ರ ಬೇಡ್ಕೊತಾಳೆ, ತಂದಾಕಿರ್ತಕ್ಕಂಥ ಇಷ್ಟು ಎಂಡಿಯು ಕಲ್ಲಾಗಬಾರ್ದ, ನನ್ನ ಅತ್ತೆಗೆ ಸಿಗದಂತೆ ಆಗಬಾರ್ದ ಅಂತ ಮನಸ್ಪೂರ್ವಕವಾಗಿ ಶಿವನ ಹತ್ರ ಆ ಸೊಸೆಯು ಬೇಡ್ಕೊತಾಳೆ. ಆಗ ಬೇಡಿಕೊಂಡಾಗ ಶಿವ ವರ ಕೊಟ್ಟಂತೆ ಕಲ್ಲಾಗತ್ತೆ. ಸೊ ಸೊಸೆಯ ಶಾಪಕ್ಕೆ ಈ ಎಂಡೆಯ ಒಂದು ತಿಪ್ಪಿ, ನಮ್ಮ ಕಡೆ ತಿಪ್ಪಿ ಅಂತೀವಿ, ಆ ತಿಪ್ಪಿ ಸೆಗಣೆಯ ತಿಪ್ಪಿ, ಎಂಡಿ ತಿಪ್ಪಿ. ಸೊ ಎಂಡೆ ಅಂದರೆ ಸಗಣೆ. ಸೊ ಆ ಎಂಡೆ ತಿಪ್ಪಿ ಏನಾಗುತ್ತೆ, ಕಲ್ಲಾಗತ್ತೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಕಲ್ಲಾಗತ್ತೆ ಅನ್ನೋದು ಜನಪದ ಕತೆ. ಆ ಮೇಲ್ಗಡೆ ಅತ್ತೆಯದಂತರ, ಕೆಳಗಡೆ ಒಂದಿದೆ ಅದು ಸೊಸೆಯದಂತರ. ಆದರೆ ಮೂಲತಃವಾಗಿ ಶಿವನ ದೇವಸ್ಥಾನ ಆಗಿದ್ದು, ದೇವಸ್ಥಾನದ ಒಳಗೆ ಶಿವನ ಭಗ್ನವಾಗಿರ್ತಕ್ಕಂಥ ಶಿವಲಿಂಗವಿದೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. ಇಷ್ಟೆಲ್ಲ ಗಲೀಜನ್ನ ತಂದು ಇಲ್ಲಿ ತಂದು ಹಾಕ್ತಿರಲ್ಲ, ಹೆಂಗೆ ತಿಳಿಯುತ್ತೆ ನಿಮಗೆಲ್ಲ? ಸೊ ಅರ್ಥ ಮಾಡ್ಕೊಳ್ಳಿ, ಈ ತರಹದ ಸ್ಥಳಗಳನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮದೊಂದು ಮನವಿ, ಕಳಕಳಿನೇ. ನಾನು ಯಾಕೆ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸ್ಗಳನ್ನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ನಂದರೆ, ಇವಕ್ಕೆ ಇತಿಹಾಸ ತುಂಬ ಇದೆ. ಈ ಜನಪದ ಕಥೆಯ ಪ್ರಕಾರ ಅತಿ ಸೊಸೆದೇ ಆಗಿರ್ಬೋದು, ಆದರೆ ಇತಿಹಾಸದ ಪ್ರಕಾರ ಇಲ್ಲಿನ ಕತೆ ಬೇರೆಯೇ ಇದೆ. ಆ ಕಥೆಯನ್ನು ಮುಂದಿನ ಎಪಿಸೋಡಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಆದರೆ ಈ ದೇವಸ್ಥಾನ, ಈ ಹತ್ತಿಯ ಗುಡಿ ಏನಂತಾರ, ಅದು ಶಿವನ ದೇವಸ್ಥಾನ ಆಗಿದ್ದು, ಈ ಬೆಟ್ಟ ಏರ್ತಾ ಈ ಲಿಂಗಸುಗೂರಿನ ವ್ಯೂ ಎಷ್ಟು ಸೊಗಸಾಗಿ ಕಾಣುತ್ತಂದರೆ ಹೇಳಲು ಪದಗಳೇ ಸಿಗಲ್ಲ ಗುರು, ಅಷ್ಟು ಚೆನ್ನಾಗೈತೆ. ನಮ್ಮ ಹನುಮಂತ ಬಾಯಿ HBK ಇನ್ನು ಸಾಕಾಗಿಲ್ಲ, ಏನು ಹೆಂಡಿ ಹಿಡಿದಿದ್ದು ಏನಂತ ಬೈದ್ರಂತ, ಅದಕ್ಕೆ ಸೊಸೆ ಶಾಪ ಹಾಕಿಲ್ಲ ಅಂತ, ಇದಿಷ್ಟು ಕಲ್ಲಾಗಬಾರ್ದ ಅಂತೇಳಿ ಬೆಳಕರದ್ರೆ ಕಲ್ಲಾಗಿತ್ತು ಅಂತೇಳಿ. ಆದಷ್ಟು ಎಲ್ಲರೂ ಈ ವಿಡಿಯೋನ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಬಡ ಕಲಾವಿದನ ಬೆಳೆಸಿ. ಇದರ ಎದುರುಗಡೆನೆ ಒಂದು ಕೆರೆ ಇದೆ, ಅದನ್ನು ಕಡಕಲ್ ಕೆರೆ ಅಂತಾರೆ. ಅದು ನೋಡಲಿಕ್ಕೆ ಎಷ್ಟು ಸೊಗಸಾಗಿದೆ ಅಂದರೆ ತುಂಬ ಸೊಗಸಾಗಿದೆ. ಈ ಥರ ವ್ಯೂ ಪಾಯಿಂಟ್ನ ನಮ್ಮ ರಾಯಚೂರಲ್ಲಿಯೂ ಸಹ ನೋಡ್ಬೋದು. ತುಂಬ ಸೊಗಸಾಗಿರ್ತಕ್ಕಂಥ ಸ್ಥಳ ಇದು. ಇಲ್ಲಿ ಬಂದು ಹಾಳು ಮಾಡಬೇಡ್ರಿ. ನಿಮಗೆ ಈ ಸ್ಥಳದ ಬಗ್ಗೆ ತಿಳಿಸಿ, ಇಲ್ಲಿ ಪ್ರವಾಸಿಗರು ಬಂದು ಹೆಚ್ಚೆಚ್ಚಿಗೆ ಇಲ್ಲಿಗೆ ಪ್ರವಾಸಿಗರು ಬಂದು ಈ ಸ್ಥಳನ ಪ್ರಸಿದ್ಧಿ ಮಾಡಬೇಕಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ
ಆ ಕಡೆ ಸಿಟಿ, ಈ ಕಡೆ ಕೆರೆ, ನಡುವೆ ಬೆಟ್ಟ. ಈ ಎಷ್ಟು ಸೊಗಸಾಗಿದೆ. ತುಂಬ ಇಲ್ಲಿಗೆ ಬರೋಕ್ಕೆ ದಾರಿನೂ ಇದೆ. ಈ ದಾರಿನೂ ಚೆನ್ನಾಗಿದೆ ಬರಲಿಕ್ಕೆ. ಬಂದುಬಿಟ್ಟು ಈ ಗುಡ್ಡನೇರಿ ಒನ್ ಡೇ ಪಿಕ್ನಿಕ್ಗೆ ಅಂತೂ ಸಖತ್ತಾಗಿರ್ತಕ್ಕಂಥ ಸ್ಥಳ ನಮ್ಮ ಲಿಂಗಸಗೂರಿನಲ್ಲಿ ಯಾವುದಾದ್ರೂ ಇದೆ ಅಂದರೆ ಅತ್ತಿ ಸೊಸೆಯ ಬೆಟ್ಟ. ಸ್ಟೇ ಟ್ಯೂನ್, ಮತ್ತೆ ಸಿಗೋಣ.